ಅಪೇಕ್ಷಾ ಸಿದ್ಧಾರ್ಥ್ ಇಬ್ರು ಚಂದದ ಕ್ಷಣಗಳನ್ನ ಕಳೆಯುವಾಗ ಅಪೇಕ್ಷಾ ನೀರ್ ಬೇಕು ಕುಡಿಯೋಕೆ ಅಂತ ಕೇಳ್ತಾಳೆ. ಎಂಥ ಟೈಮಲ್ಲಿ ನೀರ್ ಕೇಳ್ತಿದ್ಯಾ ನೋಡು ಅಂತ ಸರಿ ಇರು ಅಂತ ನೀರ್ ತರೋಕೆ ಹೋಗ್ತಾನೆ ಸಿದ್ಧಾರ್ಥ್. ಸಿದ್ಧಾರ್ಥ್ ಕಿಚನ್ಗೆ ಹೋಗಿ ನೀರ್ ತಗೊಂಡ್ ಬಂದು ರೂಮಲ್ಲಿ ನೋಡಿದ್ರೆ ಅಪೇಕ್ಷಾ ರೂಮಲ್ಲಿ ಕಾಣಿಸೋದಿಲ್ಲ. ಅರೆ ಇಷ್ಟು ಬೇಗ ಇವಳು ಎಲ್ಲಿ ಹೋಗಿರೋಕ್ ಸಾಧ್ಯ ಅಂತ ಬಾತ್ರೂಮ್ಗೆ ಏನಾದರೂ ಹೋಗಿರ್ಬೋದಾ ಅಂದ್ಕೊಂಡು ಬಾತ್ರೂಮ್ ಡೋರ್ನ ತೆಗೆದು ನೋಡ್ತಾನೆ. ಅಪೇಕ್ಷಾ ಪ್ರಜ್ಞೆ ಇಲ್ಲದೆ ಬಾತ್ರೂಮಲ್ಲಿ ಬಿದ್ದಿರೋದು ಕಾಣಿಸುತ್ತೆ. ಅಪೇಕ್ಷಾಳನ್ನ ಆ ಸ್ಥಿತಿಯಲ್ಲಿ ನೋಡಿದ ಸಿದ್ಧಾರ್ಥ್ಗೆ ಆಘಾತವಾಗಿತ್ತು. ತನ್ನ ಕೈಯಲ್ಲಿ ಅಪೇಕ್ಷಾಗಾಗಿ ತಂದಿದ್ದ ನೀರನ್ನ ನೆಲದ ಪಾಲು ಮಾಡಿದವನು, ಅಪೇಕ್ಷಾ ಏನಾಯ್ತು ನಿನಗೆ, ಎದ್ದೇಳು ಅಂತ ಅವಳನ್ನ ಎದ್ದೇಳಿಸೋ ಪ್ರಯತ್ನ ಮಾಡಿ ಅವಳು ಎದ್ದೇಳದೆ ಹೋದಾಗ ಅವಳನ್ನ ಎತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಅವಳ ಕೆನ್ನೆಯನ್ನ ತಡ್ತಾ, ಅಪೇಕ್ಷಾ ಏನಾಯ್ತು ನಿನಗೆ, ಎದ್ದೇಳು, ಈಗಷ್ಟೇ ಚೆನ್ನಾಗಿದ್ದೆ, ಇಷ್ಟು ಬೇಗ ಅದು ಏನಾಯ್ತು ನಿನಗೆ, ಅಪೇಕ್ಷಾ ದಯವಿಟ್ಟು ಆಟ ಆಡಿಸ್ಬೇಡ, ಕಣ್ಣು ಬಿಡಮ್ಮ, ಏನಾಯ್ತು ಅಂತ ಹೇಳು, ಯಾಕೆ ಬಿದ್ದಿದ್ದೆ ನೀನು, ಅಪೇಕ್ಷಾ ದಯವಿಟ್ಟು ತಮಾಷೆ ಮಾಡಬೇಡ ಪ್ಲೀಸ್ ಎದ್ದೇಳು, ಹೀಗೆಲ್ಲ ಆಟ ಆಡಿಸ್ಬೇಡ, ನಿಜವಾಗ್ಲೂ ನನಗೆ ಭಯ ಆಗ್ತಾ ಇದೆ ತುಂಬ, ಏನಾಯ್ತು ನಿನ್ಗೆ, ಎದ್ದೇಳು ಪ್ಲೀಸ್ ಅಂತ ಅವಳನ್ನ ಎದ್ದೇಳಿಸೋ ಪ್ರಯತ್ನ ಮಾಡಿಸ್ತಾನೆ ಸಿದ್ಧಾರ್ಥ್. ಆದ್ರೆ ಅವಳಂತೂ ಮುಚ್ಚಿದ ಕಣ್ಣನ್ನ ತೆರೆಯೋದೇ ಇಲ್ಲ. ಮೊದಲು ಅಪೇಕ್ಷಾಳನ್ನ ಆ ಸ್ಥಿತಿಯಲ್ಲಿ ನೋಡಿ ತನ್ನನ್ನ ಆಟ ಆಡಿಸ್ತಾ ಇರ್ಬೋದು ಅಂದ್ಕೋತಾನಾದ್ರೂ ಅವಳು ಆ ಥರ ಎಲ್ಲ ಆಟ ಆಡಿಸೋ ಹುಡುಗಿ ಅಲ್ಲ ಅಂತ ಅಂದ್ಕೊಂಡು ಅವಳಿಗೆ ನಿಜವಾಗ್ಲೂ ಏನೋ ಆಗಿದೆ ಅಂತ ತುಂಬಾನೇ ಗಾಬರಿ ಆಗ್ತಾನೆ ಸಿದ್ಧಾರ್ಥ್. ಮತ್ತೆ ನೀರ್ ತಂದು ಅವಳ ಮುಖದ ಮೇಲೆ ಚುಮ್ಕಿಸ್ತಾನೆ. ಸಣ್ಣದಾಗಿ ಮಿಸ್ಕಾಡಿದ ಅಪೇಕ್ಷಾ ನಿಧಾನವಾಗಿ ಕಣ್ಣು ತೆರೆದು ಸಿದ್ಧಾರ್ಥ್ ಮುಖವನ್ನೇ ನೋಡ್ತಾಳೆ. ಆದ್ರೆ ಸಿದ್ಧಾರ್ಥ್ ಕಣ್ಣಿಂದ ಕಣ್ಣೀರು ಇಳಿತಾ ಇತ್ತು. ಅವನಂತೂ ಅವಳಿಗೆ ಏನೋ ಆಗಿದೆ ಅಂತ ಚಡಪಡಿಸ್ತಿರ್ತಾನೆ. ಇಷ್ಟೊತ್ತು ಚೆನ್ನಾಗಿದ್ದವಳಿಗೆ ಸಡನ್ ಆಗಿ ಏನಾಯ್ತು ಅನ್ನೋ ಭಯ ಗಾಬರಿ ಅವನ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ನಿಧಾನವಾಗಿ ಕಣ್ಬಿಟ್ಟು ಅವನನ್ನೇ ನೋಡೋ ಅಪೇಕ್ಷಾ ಒಂದೇ ಸಲ ಜೋರಾಗಿ ನಗ್ತಾಳೆ. ಅವಳ ಈ ರೀತಿಯ ವರ್ತನೆ ಸಿದ್ಧಾರ್ಥ್ಗೆ ಗೊಂದಲವನ್ನ ಉಂಟು ಮಾಡುತ್ತೆ. ಅಪೇಕ್ಷಾ ಏನಾಯ್ತು, ಯಾಕೆ ಹಾಗೆ ಬಾತ್ರೂಮಲ್ಲಿ ಬಿದ್ದಿದ್ದೆ ನೀನು, ಮತ್ತೆ ಈಗ ಯಾಕೆ ನಗ್ತಾ ಇದೀಯಾ, ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ, ನಿನಗೆ ಏನಾಗಿತ್ತು ಅಂತ ಹೇಳು ಅಪೇಕ್ಷಾ, ಯಾಕೆ ನಗ್ತಿದೀಯಾ, ನಿನಗೆ ನಿಜವಾಗ್ಲೂ ಏನಾಗಿತ್ತು ಅಂತ ಸಿದ್ಧಾರ್ಥ್ ತನ್ನ ಗಾಬರಿ ಚಡಪಡಿಕೆಯನ್ನ ತೋರ್ಸಿದ್ರೆ ಅಪೇಕ್ಷಾ ಮಾತ್ರ ನಗ್ತಾ, ನನಗೆ ಏನು ಆಗಿಲ್ಲ ರೀ, ಒಂದ್ ವೇಳೆ ನನಗೆ ನಿಜವಾಗ್ಲೂ ಏನಾದ್ರೂ ಆದ್ರೆ ಅಥವಾ ನಾನೇನಾದ್ರೂ ಹೀಗೆ ಅಕಸ್ಮಾತಾಗಿ ಸತ್ತೇ ಹೋದ್ರೆ ನಿಮ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನನಗೆ ತಿಳ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೀಗೆ ಒಂದು ಚಿಕ್ಕ ಡ್ರಾಮಾ ಮಾಡಿದೆ ಅಷ್ಟೇ ಅಂತ ಹೇಳ್ತಾಳೆ. ಅವಳ ಮಾತು ಮುಗಿಸೋ ಮುನ್ನವೇ ತಕ್ಷಣ ಅವಳ ಕಪಾಲಕ್ಕೆ ಒಂದು ಬಾರಿಸಿದ್ದ ಸಿದ್ಧಾರ್ಥ್. ಅವಳ ಮಾತನ್ನ ಕೇಳಿದ ಸಿದ್ಧಾರ್ಥ್ಗೆ ಕೋಪ ಬಂದಿತ್ತು. ಎಂಥ ವಿಷಯದಲ್ಲಿ ಡ್ರಾಮಾ ಮಾಡಬೇಕು ಅಂತ ಗೊತ್ತಾಗಲ್ವಾ ನಿನಗೆ, ನಾಟಕ ಮಾಡೋ ವಿಷಯನ ಇದು, ಒಂದು ಕ್ಷಣ ನನ್ನ ಜೀವನೇ ಹೋದಂತಾಗಿತ್ತು ಗೊತ್ತಾ, ಸಾವು ಅನ್ನೋ ಪದ ಯಾವತ್ತೂ ನಿನ್ನ ಬಾಯಲ್ಲಿ ಬರಬಾರ್ದು, ನಾನಿರೋವಾಗ ನಿನಗೆ ಏನು ಆಗೋಕೆ ಬಿಡೋದಿಲ್ಲ ನಾನು, ಇನ್ಯಾವತ್ತು ಈ ರೀತಿಯ ಹುಚ್ಚಾಟಗಳನ್ನೆಲ್ಲ ಆಡಬೇಡ, ಇದೇ ಕೊನೆ, ಇದು ಇನ್ನೊಂದು ಸಲ ರಿಪೀಟ್ ಆದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ನಿನಗೆ ಏನಾಗಿದೆ ಅಂತ ನಾನು ಚಡಪಡಿಸ್ತಾ ಇದ್ರೆ ನಿನಗೆ ಖುಷಿ ಆಗ್ತಿತ್ತಾ, ನನ್ನ ಚಡಪಡಿಕೆಯನ್ನ ನೋಡಿ ನೀನು ಖುಷಿ ಪಡಬೇಕಿತ್ತಾ, ನನಗೆ ಇಂಥದ್ದನ್ನೆಲ್ಲ ಕಲ್ಪಿಸ್ಕೊಳ್ಳೋಕೆ ಕೂಡ ಇಷ್ಟ ಆಗಲ್ಲ, ನಾನು ನಿನ್ನನ್ನು ಎಷ್ಟು ಲವ್ ಮಾಡ್ತೀನಿ ಅಂತ ಗೊತ್ತಿದ್ರು ನೀನು ಈ ಥರದೊಂದು ನಾಟಕ ಮಾಡಿ ನನ್ನ ಪ್ರೀತಿಯ ಆಳ ಅಳತೆನ ಪರೀಕ್ಷೆ ಮಾಡೋದ್ಯಾ, ಅಂದ್ರೆ ನನ್ನ ಪ್ರೀತಿ ಮೇಲೆ ನಿನಗೆ ನಂಬಿಕೆ ಇಲ್ವಾ ಏನು, ಇಲ್ಲ ಬಿಡು, ಅದಕ್ಕೋಸ್ಕರನೇ ನೀನು ಹೀಗೆ ಮಾಡಿದ್ದು, ಒಂದ್ ವೇಳೆ ನನ್ನ ಮೇಲೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದ್ದಿದ್ರೆ ನೀನು ಈ ಥರದೊಂದು ನಾಟಕ ಮಾಡ್ತಾ ಇರಲಿಲ್ಲ, ಅದು ನನ್ನ ಪ್ರೀತಿಯನ್ನ ಪರೀಕ್ಷೆ ಮಾಡೋ ಸಲುವಾಗಿ ನೀನು ಮಾಡಿದ್ದು, ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಅಪೇಕ್ಷಾ, ಯಾವತ್ತೂ ಈ ರೀತಿಯ ನಾಟಕ ಮಾಡಬೇಡ ಎಂದು ತನ್ನ ಮನಸ್ಸಿನ ಅಸಮಾಧಾನವನ್ನ ಅವಳ ಮುಂದೆ ವ್ಯಕ್ತಪಡಿಸಿ ಬೆಡ್ ಮೇಲಿಂದ ಎದ್ದು ಹೋಗಿ ಕಿಟಕಿಯ ಬಳಿ ನಿಲ್ತಾನೆ ಸಿದ್ಧಾರ್ಥ್. ಇಷ್ಟೊತ್ತು ಸಿದ್ಧಾರ್ಥ್ ಮಾತಾಡಿದ ಮಾತುಗಳನ್ನೆಲ್ಲ ಕೇಳಿದ ಅಪೇಕ್ಷಾ ತಾನು ಕೂಡ ಅವನು ನಿಂತಲ್ಲಿಗೆ ಹೋಗಿ ಹಿಂದಿನಿಂದ ಅವನನ್ನ ಅಪ್ಪಿ
ಅವನ ಬೆನ್ನಿಗೆ ತನ್ನ ಮುಖವನ್ನ ಹುದುಗಿಸಿ, ನಾನು ನಿಮ್ ಪ್ರೀತಿನ ಯಾವತ್ತೂ ಅನುಮಾನ ಪಟ್ಟಿಲ್ಲ, ಪಡೋದಿಲ್ಲ ಕೂಡ. ನಾನು ಈ ರೀತಿ ಮಾಡಿದ್ದು ನಿಮ್ಮ ಮನಸ್ಸಿಗೆ ಇಷ್ಟೊಂದು ಬೇಜಾರಾಗತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ನನ್ನನ್ನು ನಂಬೋದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ನಂಬ್ತೀನಿ. ನನಗಿಂತ ನಿಮ್ಮ ಮೇಲೆಯೇ ನಂಬಿಕೆ ಜಾಸ್ತಿ. ನಾನು ಯಾವತ್ತೂ ನಿಮ್ಮನ್ನ ಪರೀಕ್ಷೆ ಮಾಡಲ್ಲ. ಬದಲಾಗಿ ಒಂದು ವೇಳೆ ನನಗೆ ಆ ರೀತಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೋಸ್ಕರ ನೀವು ಹೇಗೆ ಪರಿತಪಿಸ್ತೀರಾ ಅಂತ ನೋಡಬೇಕು ಅನ್ನೋ ಆಸೆ ಆಯಿತು ಅಷ್ಟೇ. ಅದಕ್ಕೋಸ್ಕರ ಹೀಗೆ ಮಾಡಿದೆ. ನಾನು ಹೀಗೆ ಮಾಡಿದ್ರಿಂದ ನಿಮ್ಮ ಮನಸ್ಸಿಗೆ ಇಷ್ಟೊಂದು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಇನ್ನು ಯಾವತ್ತೂ ಹೀಗೆ ಮಾಡೋದಿಲ್ಲ. ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ತಾಳೆ ಅಪೇಕ್ಷಾ. ಅವಳು ಅಷ್ಟೆಲ್ಲ ಹೇಳಿ ಕೇಳ್ಕೊಂಡ್ರು ಕೂಡ ಸಿದ್ಧಾರ್ಥ್ ಅವಳಿಗೆ ಏನೊಂದು ಉತ್ತರಿಸ್ದೆ ಹಾಗೆ ನಿಲ್ತಾನೆ. ಕನಿಷ್ಠ ಪಕ್ಷ ಅವಳ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಆಗ ತಾನೇ ಅವನ ಮುಂದೆ ಹೋಗಿ ನಿಲ್ಲೋ ಅಪೇಕ್ಷಾ ಕಿವಿ ಹಿಡಿದು ಅವನ ಮುಂದೆ ಸಾರಿ ಕೇಳ್ತಾಳೆ. ಆದ್ರೂ ಅವನ ಕೋಪ ಕಡಿಮೆ ಆಗೋದಿಲ್ಲ. ಅವಳು ಎಷ್ಟೇ ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಸಿದ್ಧಾರ್ಥ್ ಕೋಪ ಕಡಿಮೆನೇ ಆಗೋದಿಲ್ಲ. ಕೊನೆಗೆ ಸಿದ್ಧಾರ್ಥ್ ಮುಖವನ್ನ ಬೊಗಸೆಯಲ್ಲಿ ಹಿಡಿದ ಅಪೇಕ್ಷಾ ಅವನ ಮುಖದ ತುಂಬೆಲ್ಲ ಮುತ್ತಿನ ಮುದ್ರೆಯನ್ನ ಒತ್ತೋಕೆ ಶುರು ಮಾಡ್ತಾಳೆ. ಅವನ ಕೆನ್ನೆ, ಗಲ್ಲ, ಹಣೆ, ಮೂಗು, ಕಣ್ಣು ಹೀಗೆ ಪ್ರತಿ ಬಾರಿ ಚುಂಬಿಸ್ದಾಗ್ಲೂ ಸಾರಿ ಅಂತ ಕೇಳ್ತಾಳೆ. ಕೊನೆಗೆ ತಾನೇ ಮುಂದಾಗಿ ಸಿದ್ಧಾರ್ಥ್ ತುಟಿಗಳಿಗೆ ಚುಂಬಿಸ್ತಾಳೆ ಅಪೇಕ್ಷಾ. ಆದ್ರೆ ಈ ಸಲ ಅವಳು ಸಾರಿ ಕೇಳೋ ಮೊದಲೇ ಅವಳ ನಡುವನ್ನ ಬಳಸಿ ಮತ್ತಷ್ಟು ತನ್ನ ಹತ್ತಿರಕ್ಕೆ ಸೆಳೆದ ಸಿದ್ಧಾರ್ಥ್ ಅವಳ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸ್ತಾನೆ. ಈಗ ಮಾತ್ರ ಕಣ್ಣುಗಳನ್ನ ಪಿಳಿ ಪಿಳಿ ಮಾಡೋ ಅಪೇಕ್ಷಾ ಅವನನ್ನೇ ನೋಡುವಾಗ ಚುಂಬನವನ್ನ ಮತ್ತಷ್ಟು ದೀರ್ಘಗೊಳಿಸಿದ್ದ ಸಿದ್ಧಾರ್ಥ್. ಅಪೇಕ್ಷಾ ಕೂಡ ಸಿದ್ಧಾರ್ಥ್ ಮುತ್ತಿಗೆ ತಾನು ಕೂಡ ಪ್ರತಿಯಾಗಿ ಸ್ಪಂದಿಸ್ತಾಳೆ. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದ ಸಿದ್ಧಾರ್ಥ್ ಪ್ರೀತಿ, ಪ್ರೇಮ ಎಲ್ಲವನ್ನ ತಿಳಿಸಿಕೊಟ್ಟವಳು ನೀನೇ ಅಪೇಕ್ಷಾ. ಐ ಲವ್ ಯು. ನಿನ್ನನ್ನ ಬಿಟ್ಟು ನನಗೆ ಬೇರೆ ಜೀವನ ಇಲ್ಲ ಕಣೆ. ನನ್ನ ಉಸಿರು ನೀನು ಅಂತ ಅವಳನ್ನ ಅಪ್ಪಿ ಮುತ್ತಿನ ಮಳೆ ಸುರಿಸಿದ್ರೆ ಅವನ ಮುತ್ತಿಗೆ ಪ್ರತಿಸ್ಪಂದಿಸ್ತಾ ಹೋಗ್ತಾಳೆ ಹುಡುಗಿ. ಮೊದಲೇ ತುಂಟ ಸಿದ್ಧಾರ್ಥ್ ಈಗಂತೂ ಅವನ ತುಂಟಾಟಕ್ಕೆ ಕೊನೆಯೇ ಇಲ್ಲದೆ ಅವಳನ್ನ ಬಹಳವೇ ಕಾಡಿಸೋಕೆ ಶುರು ಮಾಡಿದ್ದ. ಅವಳು ಅವನ ಪ್ರತಿಯೊಂದು ಮುದ್ದಾಟಕ್ಕೂ ನಾಚ್ತಾ ಇದ್ಲು. ಅವಳ ಮುಖದ ತುಂಬ ತನ್ನ ತುಟಿಗಳಿಂದ ಚಿತ್ತಾರ ಬರೆದ ಸಿದ್ಧಾರ್ಥ್ ಅವಳ ತುಟಿಯನ್ನ ಮತ್ತೊಮ್ಮೆ ಆವರಿಸಿ ಕೆಲ ನಿಮಿಷ ಅಧರದ ಸವಿ ಸವಿದು ಕೊರಳ ಇಳಿಜಾರ್ನಲ್ಲಿ ಮುತ್ತಿನ ಸರವನ್ನ ತೊಡಿಸಿದ್ದ. ನಿಧಾನಕ್ಕೆ ಅವಳ ದೇಹವನ್ನ ತನ್ನ ವಶಕ್ಕೆ ಪಡೆದು ಶೃಂಗಾರಕ್ಕೆ ಅಡಿ ಇಟ್ಟಿದ್ದ. ಅವರ ಸರಸಕ್ಕೆ ಅಡ್ಡಿ ಬಂದ ಇಬ್ಬರ ಅರಿವೆಗಳಿಗೆ ಮುಕ್ತಿ ಕೊಟ್ಟು ಅಪೇಕ್ಷಾಳನ್ನ ತನ್ನಲ್ಲಿ ಒಂದಾಗಿಸ್ಕೊಂಡು ಅವಳಲ್ಲಿ ತಾನು ಕರಗೋಕೆ ಕಾತರನಾಗಿದ್ದ. ಸಿದ್ಧಾರ್ಥ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಅಪೇಕ್ಷಾ ತನ್ನನ್ನು ತಾನು ಸಂಪೂರ್ಣವಾಗಿ ಅವನಿಗೆ ಅರ್ಪಿಸ್ತಾಳೆ. ತನ್ನವನ ಪ್ರೀತಿಯ ಪರಾಕಾಷ್ಠೆಯಲ್ಲಿ ಮೃದುವಾಗಿ ನಲುಗಿದ ಅಪೇಕ್ಷಾ ಅವನು ನೀಡಿದ್ದ ಪ್ರೇಮದ ಗುರುತುಗಳಿಗೆ ಬದಲಾಗಿ ತಾನು ಒಂದಷ್ಟು ಪ್ರೇಮ ಮುದ್ರೆಗಳನ್ನ ಸಿದ್ಧಾರ್ಥ್ಗೆ ಉಡುಗೊರೆಯಾಗಿ ನೀಡಿದ್ಲು. ಕೊನೆ ಮೊದಲಿಲ್ಲದ ಅವನ ಸರಸ ಚೇಷ್ಟೆಗಳು ಅಪೇಕ್ಷಾಳನ್ನ ಇನ್ನಷ್ಟು ಮತ್ತಷ್ಟು ನಾಚೋ ಹಾಗೆ ಮಾಡಿದ್ರೆ ಅವಳ ನಾಚಿಕೆ ಹುಡುಗನನ್ನ ಮತ್ತಷ್ಟು ಉತ್ತೇಜಿಸ್ತಾ ಇತ್ತು. ಸುಂದರ ಶೃಂಗಾರದ ನಂತರ ಸಿದ್ಧಾರ್ಥನ ತೋಳಲ್ಲಿ ನೆಮ್ಮದಿಯ ನಿದ್ರೆಗೆ ಜಾರ್ತಾಳೆ ಅಪೇಕ್ಷಾ. ಸಿದ್ಧಾರ್ಥ್ ಮಾತ್ರ ಅವಳನ್ನ ಬಿಗಿದಪ್ಪಿ ಅವಳ ಹಣೆಗೊಂದು ಬೆಚ್ಚನೆಯ ಮುತ್ತಿಟ್ಟು ಅಪೇಕ್ಷಾಳನ್ನೇ ನೋಡ್ತಾ ಉಳಿದು ಬಿಡ್ತಾನೆ. ಅವಳು ಸಂಪೂರ್ಣವಾಗಿ ನಿದ್ರೆ ಮಾಡ್ತಾ ಇರೋದನ್ನ ಖಚಿತಪಡಿಸ್ಕೊಂಡ ಸಿದ್ಧಾರ್ಥ್ ನಿಧಾನವಾಗಿ ಅವಳಿಂದ ಬಿಡಿಸ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಾನೆ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಸ್ಟೋರಿ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿನ ಕೇಳಿ.